ನಾವು ಚಿಕ್ಕವರಿದ್ದಾಗ ತೆಂಗಿನ ಮರದ ದಿಂಡಿನಿಂದ ಗರಿಗಳನ್ನು ಬೇರ್ಪಡಿಸಿ ಉಳಿದ ದಿಂಡನ್ನೇ ಒಂದು ಆಟಿಕೆಯಂತೆ ಬಳಸ್ತಾ ಇದ್ವಿ. ಇದನ್ನು ನೆಲದಲ್ಲಿ ಓಡಿಸ್ತಾ ಸ್ನೇಹಿತರ ಜೊತೆ ಆಟ ಆಡ್ತಿದ್ವಿ. ಆ ಸಮಯದಲ್ಲಿ ಇಂತಹ ಸಣ್ಣ ವಸ್ತುಗಳೇ ಆಟಿಕೆ ಆಗಿದ್ವು. ಆಗ ಮಕ್ಕಳಿಗೆ ಸಿಗುತ್ತಿದ್ದ ಆಟಿಕೆಗಳು ಪ್ರಕೃತಿಯಿಂದಲೇ ಬರುತ್ತಿದ್ವು. ಮರದ ಗೊಂಬೆ, ಕಲ್ಲು, ತೆಂಗಿನ ದಿಂಡು ಇಂತಹ ವಸ್ತುಗಳನ್ನು ಬಳಸಿಕೊಂಡೇ ನಾವು ಆಟ ಆಡ್ತಿದ್ವಿ. ಅದರಿಂದ ಮಕ್ಕಳು ಸ್ನೇಹಿತರ ಜೊತೆ ಹೆಚ್ಚು ಸಮಯ ಕಳೆಯುತ್ತಿದ್ದರು. ಹೊಸ ಹೊಸ ಆಟಗಳನ್ನು ತಾವೇ ಕಲ್ಪಿಸಿಕೊಂಡು ಆಡುತ್ತಿದ್ದರು. ಟೆಕ್ನಾಲಜಿ ಬೆಳವಣಿಗೆ ಆಗಿದ್ದರಿಂದ ಆಟಗಳ ರೂಪಗಳು ಸಂಪೂರ್ಣವಾಗಿ ಬದಲಾಗಿದೆ. ಹಿಂದೆ ಆಟ ಆಡೋದಂದರೆ ಹೊರಗೆ ಹೋಗಿ ಸ್ನೇಹಿತರ ಜೊತೆ ಆಡೋದು. ಈಗ ಹೆಚ್ಚು ಮಕ್ಕಳು ಮನೆಯೊಳಗೆ ಮೊಬೈಲ್ ಅಥವಾ ಸ್ಕ್ರೀನ್ ಮುಂದೆ ಆಟ ಆಡ್ತಾರೆ. ಹೀಗಾಗಿ ನಮ್ಮ ಕಾಲದ ಹಳೆಯ ಆಟಗಳು ಮತ್ತು ಇಂದಿನ ಮಾಡರ್ನ್ ಟಾಯ್ಸ್ ನಡುವೆ ತುಂಬ ವ್ಯತ್ಯಾಸ ಕಾಣಿಸುತ್ತೆ. ಕಾಲ ಬದಲಾಗುತ್ತಾ ಆಟಗಳ ವಿಧಾನವೂ ಬದಲಾಗ್ತಿವೆ. ಆದರೆ ನಮ್ಮ ಕಾಲದ ಸರಳವಾದ ವಸ್ತುಗಳಿಂದಲೇ ಆಟಿಕೆ ಮಾಡಿಕೊಂಡು ಆಡ್ತಾ ಇದ್ವಿ. ಈಗ ನೋಡಿದರೆ ಆ ಸಮಯ ಮತ್ತು ಆಟಿಕೆಗಳು ಮತ್ತು ಇಂದಿನ ಮಾಡರ್ನ್ ಟಾಯ್ಸ್ ನಡುವೆ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸುತ್ತದೆ.